ಸ್ನೇಹಿತರೆ ನಮಸ್ಕಾರ. ನನಗೆ ತಾನೇ ಫ್ರಮ್ ಸೋಮೇಶ್ವರದ ಸುಲೋಚನಾ ಅಂತ ಒಂದು ಸಿನಿಮಾ ನೋಡ್ಕೊಂಬಂದೆ. ಭಾಳ ಚೆನ್ನಾಗಿದೆ. ನಕ್ಕು ನಕ್ಕು ಸುಸ್ತಾಗೋಯ್ತು. ಎದೆ ಹೊಟ್ಟೆ ಎಲ್ಲ ನೋವು ಬಂದುಬಿಟ್ಟಿದೆ, ಅಷ್ಟು ನಕ್ಬಿಟ್ಟಿದ್ದೀನಿ. ಈ ಸಿನಿಮಾ ಬಗ್ಗೆ ನನಗೆ ಫಸ್ಟು ಗೊತ್ತಾಗಿದ್ದು ಸಿನಿಮಾ ವಿತ್ ವರುಣ್ ಯೂಟ್ಯೂಬ್ ಚಾನಲ್ ವರುಣ್ ಅವರು ಸಿನಿಮಾ ಟ್ರೈಲರ್ ಕುರಿತು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ, ನಂಗೆ ಲಾಸ್ಟ್ ಡೈಲಾಗು ಭಾಳ ಇಷ್ಟ ಆಯಿತು ಅಂತ ಒಂದು ಟ್ರೈಲರ್ ರಿವ್ಯೂ ಹಾಕಿದರು. ಅರೆ ಈ ಥರ ಒಂದು ಸಿನಿಮಾ ಬರ್ತಾ ಇದೆಯಾ ಅಂತ ನನಗೆ ಗೊತ್ತಾಯಿತು. ಆಮೇಲೆ ಅದು ಲೈಟರ್ ಬುದ್ಧ ಫಿಲಮ್ಸ್ ರಾಜ್ ಬಿ ಶೆಟ್ಟಿ ಅವರು ಒಬ್ಬರು ನಿರ್ಮಾಣ ಮಾಡಿರೋ, ಒಬ್ಬರು ನಿರ್ಮಾಪಕರಲ್ಲಿ ಒಬ್ಬರಾಗಿ ಮಾಡಿರೋವಂತಹ ಸಿನಿಮಾ ಅಂತ ಕೂಡ ಗೊತ್ತಾಯಿತು. ಆಮೇಲೆ ನಾನು ಟ್ರೈಲರ್ ನೋಡಿದೆ, ಭಾಳ ಇಂಪ್ರೆಸಿವ್ ಆಗಿತ್ತು. ಈ ಥರದ್ದೊಂದು ಸಿನಿಮಾ ಬೇಕಿತ್ತು ನಮಗೆ ಅಂದ್ಬಿಟ್ಟು ನಾನಿವತ್ತು ಮಧ್ಯಾಹ್ನ ತುಮಕೂರಿನ ಐನಾಕ್ಸಲ್ಲಿ 1 ಗಂಟೆ ಶೋಗೆ ಹೋಗಿದ್ದೆ. ನಾನು ಹೋದಾಗ ಜಸ್ಟ್ ಸಿನಿಮಾ ಶುರುವಾಗಿತ್ತು. ಸ್ಟಾರ್ಟಿಂಗಿಂದ ಲಾಸ್ಟ್ ತನಕನೂ ಸಿನಿಮಾ ತುಂಬ ಎಂಗೇಜಿಂಗ್ ಆಗಿ ನೋಡಿಸ್ಕೊಳ್ಳುತ್ತೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. JP ತುಮ್ಮಿನಾಡು ಅಂತ ಅಂದ್ಬಿಟ್ಟು ಅವರು ಒಂದು ಪಾತ್ರ ಕೂಡ ಮಾಡಿದ್ದಾರೆ ಮತ್ತು ನಿರ್ದೇಶಕರು ಕೂಡ ಹೌದು. ಈ ಸಿನಿಮಾ ಶುರುವಿಂದ ಲಾಸ್ಟ್ ತನಕನೂ ಕೂಡ ಸಮಯಕ್ಕೆ ಸಂದರ್ಭಕ್ಕೆ ಒಂದು ಊರಿನಲ್ಲಿ ನಡೆಯುವ ಘಟನೆಗಳನ್ನು ಇಟ್ಕೊಂಡು ಒಂದು ಘಟನೆ ಯಾವ್ಯಾವ ಒಂದು ಸ್ವರೂಪ ಪಡೆದು ಹೇಗೆಲ್ಲ ಆಗುತ್ತೆ ಅನ್ನೋದನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ತುಂಬ ಎಂಗೇಜಿಂಗ್ ಆಗಿ ಸಿನಿಮಾ ಮಾಡಿದ್ದಾರೆ. ಅದಕ್ಕೆ ತಕ್ಕನಾದ BGM ಇದೆ. ಆ ಸಮಯಕ್ಕೆ ಸಂದರ್ಭಕ್ಕೆ ಬರುವಂತಹ ಹಾಡುಗಳು ಮತ್ತು ಕಾಮಿಡಿ ಹಾಸ್ಯ ಏನಿದೆ ಭಾಳ ನೋಡುಗರನ್ನ ಭಾಳ ಅಂದರೆ ಭಾಳ. ನೀವು ಈ ಥರ ಸಿನಿಮಾ ಒಂದು ಮೊಟ್ಟೆಯ ಕತೆ ಬಂದಾಗ ನಾವು ನಕ್ಕಿದ್ದೀವಿ ಥಿಯೇಟ್ರ್ನಲ್ಲಿ. ಅದು ಬಂದಾಗ ತುಮಕೂರಿನ ಗಾಯತ್ರಿ ಥಿಯೇಟ್ರಲ್ಲಿ ನಾನು ನೋಡಿ ಸಖತ್ತು ಒಂದು ಆಡಿಯನ್ಸ್ ರಿಯಾಕ್ಷನನ್ನು ಪಡ್ಕೊಳ್ತವೆ ಸಿನಿಮಾ. ಆ ರೀತಿ ಅದಕ್ಕಿಂತ ಹೆಚ್ಚೆ ಅಂತ ಹೇಳ್ಬೋದು. ಅಷ್ಟು ಒಂದು ಹೊಟ್ಟೆ ಉಣ್ಣಾಗುವಂಗೆ ನಗ್ತಾರೆ ಅಂತಾರಲ್ಲ, ಆ ರೀತಿ ಒಂದು ಸಿನಿಮಾ ನಿಮ್ಮನ್ನು ನೋಡಿಸ್ಕೊಳುತ್ತೆ. ನಿಮಗೆ ಒಂದು ಹಾಸ್ಯ ನಗುವನ್ನು ನಿಮ್ಮಲ್ಲಿ ಉಂಟು ಮಾಡುತ್ತೆ. ಭಾಳ ಚೆನ್ನಾಗಿ ಸಖತ್ ಆಡಿಯನ್ಸ್ ಇದ್ದರು, ಸಖತ್ ಜನ ಬಂದಿದ್ದರು, ಸಖತ್ ಚೆನ್ನಾಗಿ ಸಿನಿಮಾನ ಎಂಜಾಯ್ ಮಾಡಿದ್ರು. ಇಲ್ಲಿ ಆ ಸಿನಿಮಾದ ರವಿ ಅಣ್ಣ ಇರ್ಬೋದು, ಅಶೋಕ ಇರ್ಬೋದು, ರಮೇಶ್ ಅಣ್ಣ ಇರ್ಬೋದು, ಸತೀಶ್ ಅಣ್ಣ ಇರ್ಬೋದು, ಎಲ್ಲ ಪಾತ್ರಗಳು ನಿಮ್ಮನ್ನು ಕಾಡ್ತವೆ. ನೀವು ಈ ಸಿನಿಮಾನ ಮಿಸ್ ಮಾಡಲೇಬೇಡಿ, ಖಂಡಿತ ಹೋಗಿ ನೋಡಿ ಅಂತ ನಾನು ಖಂಡಿತ ಶಿಫಾರಸು ಮಾಡ್ತೀನಿ. ತುಂಬ ಒಳ್ಳೆ ಎಂಜಾಯ್ಮೆಂಟ್. ನೀವು ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಎಲ್ಲ ಹೋಗಿ ಸಿನಿಮಾ ನೋಡಿ. ಈ ಥರದ್ದು ಸಿನಿಮಾಗಳಿಗೆ ಮತ್ತಷ್ಟು ನೋಡುಗರುಗಳು ಸಿಗಬೇಕು ಮತ್ತು ಸಿನಿಮಾ ಪ್ರೇಮಿಗಳು ಎಂಜಾಯ್ ಮಾಡೋಂಗಿದೆ ಸಿನಿಮಾನ. ನೀವಂತೂ ಖಂಡಿತ ಎಂಜಾಯ್ ಮಾಡ್ತೀರಾ. ಟೋಟಲಿ ಈ ಸಿನಿಮಾ ವರ್ತ್ ವಾಚ್. ನನಗಂತೂ ಭಾಳ ಇಷ್ಟ ಆಯಿತು. ನಾನಂತೂ ನಕ್ಕು ಸುಸ್ತಾಗಿ ಇದ್ರ ಬಗ್ಗೆ ಇನ್ನೇನು ವಿಡಿಯೋ ಹೇಳೋದು, ನೋಡಿ ಖಂಡಿತ ನೋಡಿ ಅಂತ ಹೇಳ್ಬೇಕಷ್ಟೆ. ಸೊ ಎಲ್ರಿಗೂ ಧನ್ಯವಾದಗಳು.